ಹೊನ್ನು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತಾ? ಇದೇ ಈ ಹೊತ್ತಿನ ವಿಶೇಷ ಟೈಲ್ಸ್ ಫೈಲ್ಸ್. ನಾನು ಕೀರ್ತಿಶ್ರೀ. ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರೋ ದರ್ಶನ್ ಅಂಡ್ ಗ್ಯಾಂಗ್ ಪರ ವಕೀಲರು ಕೋರ್ಟ್ನಲ್ಲಿ ಹೊಸ ವಾದ ಮಂಡಿಸಿದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಸಾಕ್ಷಿಗಳನ್ನ ಸೃಷ್ಟಿಸಿದ್ದಾರೆ. ಆರೋಪಿಗಳ ಬಳಿ ಪೊಲೀಸರು ಮೊಬೈಲ್ ಜಪ್ತಿ ಮಾಡಿದ್ದೇ ಒಂದು ಕಡೆ, ಆದರೆ ಮಹಜರು ವರದಿಯಲ್ಲಿ ಹೇಳಿರೋದೇ ಇನ್ನೊಂದು ಕಡೆ ಅಂತ ವಾದ ಮಂಡಿಸಿದ್ದಾರೆ. ಹೀಗಾಗಿ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ಈ ಸ್ಟೋರಿಯಲ್ಲಿದೆ. ಜೂನ್ 9, 2024 ಬೆಂಗಳೂರಿನ ಸುಮನಹಳ್ಳಿ ಬಳಿಯ ರಾಜಕಾಲುವೆ ಪಕ್ಕದಲ್ಲಿ ಒಂದು ಅಪರಿಚಿತ ಮೃತದೇಹ ಪತ್ತೆಯಾಗಿತ್ತು. ರಾಜಕಾಲುವೆ ಬಳಿಯಿದ್ದ ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಗಾರ್ಡ್ ಅಪರಿಚಿತ ಶವದ ಕುರಿತು ಪೊಲೀಸರಿಗೆ ಮಾಹಿತಿ ನೀಡಿದ್ದ. ಪೊಲೀಸರ ತನಿಖೆಯಲ್ಲಿ ಹೊರಬಂದ ಸತ್ಯ ಕೇಳಿ ಸ್ವತಃ ಪೊಲೀಸರೇ ಶಾಕ್ ಆಗಿದ್ರು. ಅಪರಿಚಿತ ವ್ಯಕ್ತಿ ಬೇರ್ಯಾರೂ ಅಲ್ಲ, ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಅನ್ನೋದು ಗೊತ್ತಾಗಿತ್ತು. ಈ ಕೊಲೆಗೆ ಕಾರಣ ದರ್ಶನ್ ಅನ್ನೋ ವಿಚಾರ ತಿಳಿದ ಬಳಿಕ ಪೊಲೀಸರಿಗೆ ದೊಡ್ಡ ಶಾಕ್ ಆದಿತ್ತು. ಬಳಿಕ ಈ ಕೇಸ್ನಲ್ಲಿ ದರ್ಶನ್ ಜೈಲು ವಾಸ ಅನುಭವಿಸಿದ್ದ. ಕೊನೆಗೆ ಹೈಕೋರ್ಟ್ನಲ್ಲಿ ಬೇಲ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದ. ಆದರೆ ಸುಪ್ರೀಂ ಕೋರ್ಟ್ ಬೇಲ್ ರದ್ದು ಮಾಡಿತ್ತು. ಹೀಗಾಗಿ ದರ್ಶನ್ ಮತ್ತೆ ಜೈಲು ಪಾಲಾಗಿದ್ದಾನೆ. ಈ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಿಕ್ಕಿದೆ ಮೆಗಾ ಟ್ವಿಸ್ಟ್. ತನಿಖಾಧಿಕಾರಿ ಲೋಪದ ವಿರುದ್ಧ ಕೋರ್ಟ್ಗೆ ಮೊರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಕೇವಲ ರಾಜ್ಯದಲ್ಲಿ ಮಾತ್ರವೇ ಅಲ್ಲ, ಇಡೀ ದೇಶದಲ್ಲಿ ಸಂಚಲನಕ್ಕೆ ಕಾರಣವಾಗಿತ್ತು. ಸೆಲೆಬ್ರಿಟಿಯೊಬ್ಬ ತನ್ನ ಅಭಿಮಾನಿಯ ಕೊಲೆಯಲ್ಲಿ ಭಾಗಿಯಾಗಿದ್ದಾನೆ ಅನ್ನೋದೇ ಇದಕ್ಕೆ ಮೂಲ ಕಾರಣವಾಗಿತ್ತು. ತನ್ನ ಗೆಳತಿಗೆ ಅಶ್ಲೀಲ ಸಂದೇಶಗಳನ್ನು ಕಳುಹಿಸುತ್ತಿದ್ದಾನೆ ಅನ್ನೋ ಕೋಪಕ್ಕೆ ಕೊಲೆ ಮಾಡೋ ಹಂತಕ್ಕೆ ದರ್ಶನ್ ತಲುಪಿದ್ದು ಆತನ ಇಂದಿನ ಸ್ಥಿತಿಗೆ ಕಾರಣವಾಗಿದೆ. ನನಗಿರೋ ಹೆಸರನ್ನ ಬಳಸಿಕೊಂಡು ಏನು ಬೇಕಾದರೂ ಮಾಡಬಹುದು ಅನ್ನೋ ಅಹಂಕಾರದಲ್ಲಿ ತಾನೇನು ಮಾಡ್ತಿದ್ದೇನೆ ಅನ್ನೋದನ್ನ ಆತ ಮರೆತಿದ್ದ. ಕನಿಷ್ಠ ಕಾಮನ್ ಸೆನ್ಸ್ ಇದ್ದಿದ್ರೆ ಈ ಕೇಸ್ ಆಗುತ್ತಲೇ ಇರಲಿಲ್ವೇನೋ. ಆದರೆ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾಗಿದ್ದಾನೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಒಬ್ಬರಲ್ಲ ಇಬ್ಬರಲ್ಲ ಸುಮಾರು 17 ಜನ ಆರೋಪಿಗಳಿದ್ದಾರೆ. ಇದರಲ್ಲಿ ಪವಿತ್ರ ಗೌಡ ಮೊದಲ ಆರೋಪಿಯಾಗಿದ್ರೆ ದರ್ಶನ್ ಎರಡನೇ ಆರೋಪಿಯಾಗಿದ್ದಾನೆ. ದರ್ಶನ್ ಮ್ಯಾನೇಜರ್, ದರ್ಶನ್ ಅಭಿಮಾನಿ ಸಂಘದವರು ಸೇರಿ ಹಲವು ಆರೋಪಿಗಳಿದ್ದಾರೆ. ಇವರಲ್ಲಿ ಮೂರನೇ ಆರೋಪಿಯಾದ ಪುಟ್ಟಸ್ವಾಮಿ ಅಲಿಯಾಸ್ ಪವನ್ ಪರ ವಕೀಲ ಸುಧನ್ವಾ ಪ್ರಕರಣ ತನಿಖಾಧಿಕಾರಿ ಗಿರೀಶ್ ನಾಯಕ್ ಮಹಜರು ವರದಿ ನೀಡುವ ವೇಳೆ ದೊಡ್ಡ ಲೋಪ ಎಸಗಿದ್ದಾರೆ ಅಂತ ಕೋರ್ಟ್ ಮೊರೆ ಹೋಗಿದ್ದಾರೆ. ತಮ್ಮ ಕಕ್ಷಿದಾರನ ಬಳಿ ಮೊಬೈಲ್ ವಶಪಡಿಸಿಕೊಂಡಿರೋದು ಒಂದು ಕಡೆ, ಫೋಟೋ ತೆಗೆದಿರೋದೇ ಬೇರೆ ಕಡೆ. ಹೀಗಾಗಿ ಸಾಕ್ಷಿ ಸೃಷ್ಟಿ ಮಾಡೋ ಉದ್ದೇಶ ಪೊಲೀಸರಿಗಿತ್ತು ಅಂತ ವಾದ ಮಂಡಿಸಿದ್ದಾರೆ. ಸ್ವತಃ ಜಡ್ಜ್ ಸ್ಥಳ ಪರಿಶೀಲಿಸಲು ಕೋರ್ಟ್ಗೆ ಅರ್ಜಿ. ಮೊಬೈಲ್ ವಶ ಒಂದ್ ಕಡೆ, ಫೋಟೋ ತೆಗೆದ್ರ ಬೇರೆಡೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕಾಮಾಕ್ಷಿಪಾಳ್ಯದ ಆಗಿನ ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ತನಿಖಾಧಿಕಾರಿಯಾಗಿದ್ರು. ಹೇಳಬೇಕು ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಮಾಡಿದ್ದು ನಾವೇ ಅಂತ 4 ಯುವಕರು ಕಾಮಾಕ್ಷಿಪಾಳ್ಯ ಠಾಣೆಗೆ ಬಂದಿದ್ರು. ಪ್ರದೋಷ್ ಅನ್ನೋನ ಸೂಚನೆ ಮೇರೆಗೆ 4 ಠಾಣೆಗೆ ಬಂದು ಶರಣಾಗಿದ್ರು. ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ಎದುರು 4 ಶರಣಾಗಿದ್ರು. ಆದರೆ 4ರನ್ನ ಪ್ರತ್ಯೇಕ ವಿಚಾರಣೆ ನಡೆಸಿದಾಗ ಅಸಲಿಯತ್ತು ಹೊರಬಂದಿತ್ತು. ಬಳಿಕ ಬೆಂಗಳೂರಿನ ಆಗಿನ ಕಮಿಷನರ್ ದಯಾನಂದ್ ಈ ಕೇಸ್ ವಿಚಾರಣೆಗೆ ಡಿಸಿಪಿ ಗಿರೀಶ್, ಎಸಿಪಿ
ಚಂದನ್ರನ್ನ ನೇಮಿಸಿದ್ರು. ಹೀಗೆ ಇಬ್ಬರು ಹಿರಿಯ ಅಧಿಕಾರಿಗಳ ನೇಮಕಕ್ಕೂ ಮೊದಲು ಆರೋಪಿಗಳನ್ನ ಬಂಧಿಸಿದ್ದ ತನಿಖಾಧಿಕಾರಿ ಗಿರೀಶ್ ನಾಯಕ್ ಆರೋಪಿಗಳಿಂದ ಮೊಬೈಲ್ ವಶಕ್ಕೆ ಪಡೆದಿದ್ರು. ಆಗ ತೆಗೆದಿರೋ ಫೋಟೋದಲ್ಲಿ ವಿಟ್ರಿಫೈಡ್ ಟೈಲ್ಸ್ ಇದೆ, ಆದರೆ ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ಮೊಸಾಯಿಕ್ ಟೈಲ್ಸ್ ಇವೆ. ಹೀಗಾಗಿ ನ್ಯಾಯಾಧೀಶರೇ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಬೇಕು ಅಂತ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿದೆ. ಈ ಪ್ರಕರಣದಲ್ಲಿ ಏನು ದರ್ಶನ್ ಮತ್ತು ಇತರ ಆರೋಪಿಗಳನ್ನ ಯಾವುದು ಕೇಸ್ ಮಾಡಿದ್ದಾರೆ, ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯವರು ಕೋರ್ಟ್ಗೆ ಒಂದು ಮಹಜರ್ ಸಲ್ಲಿಕೆ ಮಾಡಿದರು. ಅದರಲ್ಲಿ 7 ಆರೋಪಿಗಳ ಕಡೆಯಿಂದ 8 ಫೋನನ್ನು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಮಹಜರ್ ಮಾಡಿ ರಿಕವರ್ ಮಾಡಿದ್ರಿ ಅಂತ ಕೋರ್ಟ್ಗೆ ಚಾರ್ಜ್ ಶೀಟಲ್ಲಿ ಹಾಕಿ ಸಾಕ್ಷಿ ಕೂಡ ವಿಚಾರಣೆ ಮಾಡಿದರು. ಬಟ್ ಅದರಲ್ಲಿ ಏನು ಫೋಟೋ ಕೂಡ 2 ಪ್ರೊಡ್ಯೂಸ್ ಮಾಡಿದರು. ಆ ಫೋಟೋದಲ್ಲಿ ಇರುವಂಥ ಟೈಲ್ಸು ವೈಟ್ ವೆಟ್ರಿಫೈಡ್ ಟೈಲ್ಸ್ ಇದೆ ಮತ್ತು ಹಿಂದೆ ಪಾರ್ಟಿಷನ್ ಇದೆ. ಆ ರೀತಿ ಸ್ಟ್ರಕ್ಚರು ಮತ್ತು ವೈಟ್ ವೆಟ್ರಿಫೈಡ್ ಟೈಲ್ಸು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಇಲ್ಲ. ಇವರು ಸುಳ್ಳು ಮಹಜರ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳಿ ನಾವು ಕೋರ್ಟ್ಗೆ ಒಂದು ಅಪ್ಲಿಕೇಶನ್ ಹಾಕಿ ಮಾನ್ಯ ನ್ಯಾಯಾಧೀಶರೇ ಬಂದು ಸ್ಪಾಟನ್ನು ವಿಸಿಟ್ ಮಾಡಬೇಕು ಅಂತ ಒಂದು ಅಪ್ಲಿಕೇಶನ್ ಹಾಕಿದ್ರಿ. ಆ ನಂತರ ಈ ಕೇಸಲ್ಲಿ ಯಾವುದು ಆಗಿನ ತನಿಖಾಧಿಕಾರಿ ಆಗಿದ್ದಂತಹ ಗಿರೀಶ್ ನಾಯಕ್ ಅವ್ರನ್ನ ಆರೋಪಿ ನಂಬರ್ 18 ಮಾಡಿ ಅಂತ ಒಂದು ಅಪ್ಲಿಕೇಶನ್ ಹಾಕ್ಕೊಂಡಿದ್ರಿ. 2 ಇವತ್ತು ತಕರಾರಿಗಿದೆ. ಹಾಗೆಯೇ ಒಂದು ಈ ಮಧ್ಯದಲ್ಲಿ ಈ ಅರ್ಜಿ ವಿಲೇವಾರಿ ಆಗೋ ಮಧ್ಯದಲ್ಲಿ ಪೊಲೀಸವರು ಅಲ್ಲಿ ಜಾಗನ ಟ್ಯಾಂಪರ್ ಮಾಡೋ ಚಾನ್ಸಸ್ ಇದೆ ಅಂಥೇಳಿ CCTVನ ಪ್ರಿಸರ್ವ್ ಮಾಡಿ ಅಂತ ಹೇಳಿದರೆ ಆಲ್ರೆಡಿ ಆದೇಶ ಆಗಿದೆ. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯ CCTVನ ಪ್ರಿಸರ್ವ್ ಮಾಡಿ ಅಂತ ಆದೇಶ ಆಗಿದೆ. ಪ್ರಬಲ ಪ್ರತಿವಾದ ಮಂಡಿಸಿದ ಎಸ್ಪಿಪಿ ಪ್ರಸನ್ನ ಕುಮಾರ್. ಆರೋಪಿ ಪರ ವಕೀಲರಿಂದ ದಾರಿ ತಪ್ಪಿಸುವಂತೆ ವಾದ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 3ನೇ ಆರೋಪಿ ಪುಟ್ಟಸ್ವಾಮಿ ಅಲಿಯಾಸ್ ಪವನ್ ಪರ ವಕೀಲ ಸುಧನ್ವಾ ಮಂಡಿಸಿದ ವಾದವನ್ನ ಎಸ್ಪಿಪಿ ಪ್ರಸನ್ನ ಕುಮಾರ್ ತಳ್ಳಿ ಹಾಕಿದ್ದಾರೆ. ಪೊಲೀಸರು ಯಾವುದೇ ಸಾಕ್ಷ್ಯಗಳನ್ನು ಸೃಷ್ಟಿ ಮಾಡಿಲ್ಲ. ಬದಲಿಗೆ ಪ್ರಕರಣ ದಾಖಲಾಗಿರುವುದು ಒಂದು ಠಾಣೆಯಲ್ಲಿ. ಈ ಪ್ರಕರಣದಲ್ಲಿ ಆರೋಪಿಗಳ ಸಂಖ್ಯೆ ಹೆಚ್ಚಿದೆ. ಜೊತೆಗೆ ದರ್ಶನ್ ಒಬ್ಬ ಸೆಲೆಬ್ರಿಟಿ ಆಗಿದ್ದ ಕಾರಣ ಕಾಮಾಕ್ಷಿಪಾಳ್ಯ ಠಾಣೆಯ ಬಳಿ ಜನದಟ್ಟಣೆ ಉಂಟಾಗುತ್ತಿತ್ತು. ಹೀಗಾಗಿ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಆರೋಪಿಗಳನ್ನು ಇರಿಸಲಾಗಿತ್ತು. ಅಲ್ಲಿಯೇ ಈ ಫೋಟೋ ತೆಗೆಯಲಾಗಿದೆ. ಇದರಲ್ಲಿ ಯಾವುದೇ ಲೋಪ ಇಲ್ಲ. ಆರೋಪಿ ಪರ ವಕೀಲರು ಕೋರ್ಟ್ ದಾರಿ ತಪ್ಪಿಸುವ ರೀತಿ ವಾದ ಮಾಡ್ತಿದ್ದಾರೆ ಅಂತ ಪ್ರಬಲವಾಗಿ ಪ್ರತಿವಾದ ಮಂಡಿಸಿದ್ರು. ಸುಪ್ರೀಂ ಕೋರ್ಟ್ ಆದೇಶ ಉಲ್ಲೇಖಿಸಿದ ಪ್ರಸನ್ನ ಕುಮಾರ್. ಬೆಂಗಳೂರು ಕಮಿಷನರ್ ನಿರ್ದೇಶನದಂತೆ ನಡೆದಿದೆ ತನಿಖೆ. ಮೊಬೈಲ್ ವಶಪಡಿಸಿಕೊಂಡಿರೋದೇ ಒಂದು ಕಡೆ, ಫೋಟೋ ತೆಗೆದಿರೋದೇ ಮತ್ತೊಂದು ಕಡೆ ಅಂತ 3ನೇ ಆರೋಪಿ ಪುಟ್ಟಸ್ವಾಮಿ ಅಲಿಯಾಸ್ ಪವನ್ ಪರ ವಕೀಲ ಸುಧನ್ವಾ ಕೋರ್ಟ್ ಗಮನಕ್ಕೆ ತಂದಿದ್ರು. ಈ ವೇಳೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಸುಪ್ರೀಂ ಕೋರ್ಟ್ ಆದೇಶವನ್ನ ಉಲ್ಲೇಖಿಸಿ ಪ್ರತಿವಾದ ಮಂಡಿಸಿದ್ರು. ಅಲ್ಲದೆ ಮೊಬೈಲ್ ಎಲ್ಲಿ ವಶಕ್ಕೆ ಪಡೆಯಲಾಗಿದೆಯೋ ಅಲ್ಲಿಯೇ ಫೋಟೋ ತೆಗಿಬೇಕು ಅನ್ನೋ ನಿಯಮವೇನೂ ಇಲ್ಲ. ಜೊತೆಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಪಾತ್ರವಿದೆ ಅಂತ ಗೊತ್ತಾದ ಬಳಿಕ ಆಗಿನ ಬೆಂಗಳೂರು ಕಮಿಷನರ್ ದಯಾನಂದ್ ಡಿಸಿಪಿ ಮತ್ತು ಎಸಿಪಿ ನೇಮಿಸಿದ್ರು. ಅವರ ವ್ಯಾಪ್ತಿಗೆ ಬರೋ ಯಾವುದೇ ಠಾಣೆಯಲ್ಲಿ ಬೇಕಾದರೂ ಮಹಜರು ಪ್ರಕ್ರಿಯೆ ಮಾಡಬಹುದು ಅಂತ ನಿರ್ದೇಶನ ನೀಡಿದ್ರು. ಹೀಗಾಗಿ ಇದನ್ನು ಗಂಭೀರವಾಗಿ ಪರಿಗಣಿಸುವುದು ಬೇಡ ಅಂತ ವಾದಿಸಿದ್ರು. ಎರಡೂ ಕಡೆಯ ವಾದ ಪ್ರತಿವಾದ ಆಲಿಸಿದ ನ್ಯಾಯಾಧೀಶರು ಮಾರ್ಚ್ 2ಕ್ಕೆ ಮುಂದಿನ ವಿಚಾರಣೆಯನ್ನ ಮುಂದೂಡಿದ್ರು.